ಎಷ್ಟೇ ಸಲ ಟ್ರೈ ಮಾಡಿದರೂ ಕೂಡ ನಮಗೆ ಜಾಮೂನ್ ಬರ್ತಾ ಇಲ್ಲ, ಒಳಗಡೆ ಗಂಟು ಗಂಟು ಥರ ಹಾಗೆ ಇಟ್ಟಿಟ್ಟು ಥರ ಆಗ್ತಾ ಇದೆ ಅನ್ನೋರು ಈ ಥರ ಒಂದು ಸಲ ಟ್ರೈ ಮಾಡಬಹುದು. ಇದನ್ನು ಮಾಡುವಾಗ ಕೆಲವೊಂದು ಟಿಪ್ಸ್ಗಳನ್ನು ನೀವು ಅನುಸರಿಸಬೇಕಾಗುತ್ತೆ. ಅವುಗಳನ್ನು ಅನುಸರಿಸಿದರೆ ತುಂಬಾ ಈಸಿಯಾಗಿ ಈ ಒಂದು ಜಾಮೂನ್ಗಳನ್ನು ನೀವು ಮಾಡ್ಕೋಬಹುದು. ಅವನ್ನ ಯಾವ ಥರ ಮಾಡೋದು ಅಂತ ನಾನು ತುಂಬಾ ಸಿಂಪಲ್ಲಾಗಿ ಹೇಳ್ಕೊಡ್ತೇನೆ. ಇದು ನಾನು ಹೇಳಿದ ಥರ ಮಾಡಿದರೆ ಪದೇ ಪದೇ ಜಾಮೂನನ್ನು ಮಾಡ್ತಾನೆ ಇರ್ತೀರಾ. ಬನ್ನಿ ಹಾಗಿದ್ರೆ ಜಾಮೂನನ್ನು ಮಾಡೋಣ. 1 ಕಪ್ಪು ಶುಗರನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ಪು ಸಕ್ಕರೆಗೆ 3 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಮೊದಲಿಗೆ ಸಿರಪನ್ನು ಮಾಡ್ಕೊಳ್ಳೋಣ. ಅದಕ್ಕಾಗಿ 1 ಕಪ್ ಸಕ್ಕರೆಗೆ 3 ಕಪ್ಪಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕಾಗುತ್ತೆ. ಸ್ವಲ್ಪ ಯಾಲಕ್ಕಿ ಪುಡಿಯನ್ನು ಕೂಡ ನೀವು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿರಿ. ಸ್ವಲ್ಪ ಕುದಿ ಬಂದ ತಕ್ಷಣವೇ ಯಾಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳಿ. ಕುಟ್ಟಿ ಪುಡಿ ಮಾಡಿನೇ ಹಾಕಬೇಕಾಗುತ್ತೆ ಯಾಲಕ್ಕಿಯನ್ನು. ಇದು ಜಾಸ್ತಿ ಹೊತ್ತು ಕಾಯಿಸುವಂಥ ಅವಶ್ಯಕತೆ ಇಲ್ಲ. ಒಂದು ಸಲ ಕುದಿ ಬಂದರೆ ಸಾಕು ಅಷ್ಟೇ. ಇದಕ್ಕೆ ಸ್ವಲ್ಪ ಪಾಕ ಥರ ಬರಬಾರ್ದು ಅಂದರೆ ಒಂದು 2-3 ಹನಿಯಷ್ಟು ನಿಂಬೆ ರಸವನ್ನು ಸೇರಿಸಬೇಕಾಗುತ್ತೆ. ಅಂದರೆ ಸಿರಪ್ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಥರ ಬರೋದಿಲ್ಲ. ಇವಾಗ ಕೆಳಗಡೆ ಇಳಿಸ್ಕೊಂಡ್ಬಿಡೋಣ. ಜಾಸ್ತಿ ಹೊತ್ತು ಕಾಯಿಸುವಂಥ ಅವಶ್ಯಕತೆ ಇಲ್ಲ. ಒಂದು ಕುದಿ ಬಂದರೆ ಸಾಕು. ಸಿರಪ್ಪನ್ನು ಕೆಳಗಡೆ ಇಟ್ಬಿಡೋಣ. ಈ ಥರ ಕೆಳಗಡೆ ಇಟ್ಟು ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಾಲಿನ ಪೌಡರು ಮತ್ತು ಜಾಮೂನ್ ಪೌಡರ್ ಎರಡನ್ನೂ ತೊಗೊಳ್ತಾ ಇದ್ದೀನಿ. 100 ಗ್ರಾಮಷ್ಟು ಹಾಲಿನ ಪೌಡರು, 200 ಗ್ರಾಮಷ್ಟು ಜಾಮೂನ್ ಪೌಡರ್ ಆದರೆ ಸಾಕಾಗುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. 100 ಗ್ರಾಮಷ್ಟು ಹಾಲಿನ ಪುಡಿ, 200 ಗ್ರಾಮಷ್ಟು ಜಾಮೂನ್ ಪೌಡರ್ ಎರಡನ್ನೂ ಕೂಡ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಪ್ಪ ಅಥವಾ ಇದು ದಾಲ್ಡಾ ಅಂತೀರಲ್ಲ, ದಾಲ್ಡಾ ಬೇಕಿದ್ದರೆ ಹಾಕೋಬಹುದು ನೀವು. ಸ್ವಲ್ಪ ಹಾಲು ಅಥವಾ ನೀರನ್ನು ಹಾಕಿ ನೀವು ಈ ಥರ ಮೃದುವಾಗಿ ನಾದ್ಕೋಬೇಕಾಗುತ್ತೆ. ಚೆನ್ನಾಗಿ ಬ್ರಷ್ ಮಾಡಿ ಕೊಟ್ಟು ನಾದುವಂಥ ಅವಶ್ಯಕತೆ ಇಲ್ಲ. ಹಾಲು ಹಾಕ್ತಾನೆ ಸ್ವಲ್ಪ ಈ ಥರ ಚೆನ್ನಾಗಿ ಅದನ್ನು ನಾದ್ಕೊಳ್ಳಿ ಅಷ್ಟೇ. ಇದಕ್ಕೆ ಬೇರೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಹದಕ್ಕೆ ಬಂದರೆ ಸಾಕಾಗುತ್ತೆ. ಸಣ್ಣ ಸಣ್ಣ ಉಳ್ಳೆಗಳನ್ನು ಸ್ವಲ್ಪ ಕಟ್ಟೋದನ್ನು ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ. ಒಂದು ಉಂಡೆಗಳನ್ನು ಮಾಡೋದು, ಸ್ವಲ್ಪ ಹಿಟ್ಟನ್ನು ತಗೊಳ್ಳೋದು, ಈ ಥರ ಸ್ವಲ್ಪ ಬ್ರಷ್ ಕೊಟ್ಟು ನೀಟಾಗಿ ಅದನ್ನು ರೌಂಡ್ಗೆ ಮಾಡ್ಕೊಳ್ಳಿ ಅಷ್ಟೇ. ಅತಿಯಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಕೈಯನ್ನು ಇದನ್ನು ಮಾಡ್ತಾ ಇದ್ದೀನಿ, ಅದೇ ಥರ ನೀವು ಮಾಡ್ಕೊಳ್ಳಿ. ಒಂದು ಕೂಡ ಬಿರುಕು ಬರೋದಿಲ್ಲ. ನೀವು ಒಂದು ಸಲ ಮಾಡಿ ಗೊತ್ತಾಗುತ್ತೆ. ಬಿರುಕು ಬರುವುದು ಅಥವಾ ಒಳಗಡೆ ಹಿಟ್ಟು ಉಳಿಯೋದು, ಏನೋ ಒಂದು ಪ್ರಾಬ್ಲಮ್ ಆಗೋದು ಯಾವುದೇ ರೀತಿ ಆಗೋದಿಲ್ಲ. ಈ ಥರ ಉಂಡೆಗಳನ್ನು ಮಾಡೋದು ಒಂದು ಮೆಥಡ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಯಾವ ಥರ ಮಾಡ್ತಾ ಇದ್ದೀನಿ ಅದೇ ಥರ ನೀವು ಕೂಡ ಮಾಡ್ಕೋಬಹುದು. ಎಣ್ಣೆ ಬಿಸಿ ಮಾಡಲು ಇಡ್ತಾ ಇದ್ದೀನಿ. ಎಣ್ಣೆ ತುಂಬಾ ಬಿಸಿ ಮಾಡಿ ಆನಂತರ ಗ್ಯಾಸನ್ನು ಲೋ ಅಲ್ಲಿ ಇಟ್ಕೊಂಬಿಡಿ. ಲೋ ಅಲ್ಲಿ ಇಟ್ಟು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಹಾಕಿದ ತಕ್ಷಣ ಸ್ವಲ್ಪ ಕೈ ಆಡಿಸ್ಬೇಕಾಗುತ್ತೆ. ಇವನ್ನೇ ಹಾಕಿ ಹಂಗೆ ಬಿಟ್ಟು ಆನಂತರ ಒಳಸಾಡೋಕ್ಕೆ ತಿರುವಾಡೋದಕ್ಕೆ ಹೋಗಬೇಡಿ. ನೀವು ಹಾಕಿದ ತಕ್ಷಣ ಕೆಳಕ್ಕೆ ಮೇಲಕ್ಕೆ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಕೆಳಗಡೆ ಕೆಂಪು ಥರ ಮೇಲೆ ವೈಟು ಈ ಥರ ಆಗಿಬಿಡುತ್ತಾ, ಎರಡು ಕಲರ್ ಥರ ಆಗಿಬಿಡುತ್ತೆ ಅದು. ಹಾಗಾಗಿ ಹಾಕ್ತಿರಲ್ಲ, ಹಾಕಿದ ತಕ್ಷಣ ಈ ಥರ ಸ್ವಲ್ಪ ಇದರಿಂದ ಈ ಥರ ಸೌಟಿಂದ ಈ ಥರ ಮಾಡ್ಕೊಂಬಿಡಿ ಅಷ್ಟೇ. ಅಂದರೆ ಒಂದೇ ಕಲರಕ್ಕೆ ಬರ್ತವೆ. ಸ್ವಲ್ಪ ಕೈ ಆಡಿಸ್ತಾನೆ ಇರಿ ಹಾಗೇ. ಗ್ಯಾಸನ್ನು ಹೈಯಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ. ಪರ್ಫೆಕ್ಟಾಗಿ ಬರಬೇಕಂದ್ರೆ ಲೋ ಅಲ್ಲೇ ಇಟ್ಟು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೊಳ್ಳಿ. ನೀವು ತುಂಬಾ ಕಪ್ ಕಲರ್ ಬರಬೇಕಾಗುತ್ತದೆ. ಕಲರ್ ಸ್ವಲ್ಪ ಬ್ರೌನ್ ಆದ ತಕ್ಷಣ ತೆಗಿತಾ ಇರ್ತೀರಾ, ಒಳಗಡೆ ಬೆಂದಿರೋದಿಲ್ಲ ಅದು. ಇದು ಮಾತ್ರ ನಿಮಗೆ ನೆನಪಿರಲೇಬೇಕಾಗುತ್ತೆ. ಚಾಕ್ಲೇಟ್ ಕಲರ್ ಬಂದಿದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ತೆಗೆದು ಸಿರಪಲ್ಲಿ ಹಾಕಿದರೆ ಸಿರಪೆಲ್ಲ ಅಬ್ಸರ್ವ್ ಮಾಡಿಕೊಂಡು ಆನಂತರ ಅದ್ರ ಕಲರ್ ಚೇಂಜ್ ಆಗುತ್ತೆ. ಅದು ನಾವು ಅಂದ್ಕೊಂಡಿರ್ತೀವಿ ಎಲ್ಲಿ ಕಪ್ಪಾಗಿಬಿಡುತ್ತೋ ಏನೋ ಅಂತ. ಇಲ್ಲ, ಎಷ್ಟು ಕಪ್ಪಾಗಿ ಚಾಕ್ಲೇಟ್ ಥರ ಬರುತ್ತೋ ಆನಂತರ ಸಿರಪಲ್ಲಿ ಹಾಕಿದ ಮೇಲೆ ಕಲರ್ ಚೇಂಜ್ ಆಗುತ್ತೆ ಅದರದ್ದು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದನ್ನು ನಿಧಾನವಾಗಿ ನೀವು ಕರಿಬೇಕಾಗುತ್ತೆ ಎಣ್ಣೆಯಲ್ಲಿ. ಅರ್ಜೆಂಟ್ ಮಾಡೋದಕ್ಕೆ ಹೋಗಲೇಬೇಡಿ. ನೀವು ಲೋ ಅಲ್ಲಿ ಇಟ್ಕೊಂಡು ಆರಾಮ್ ಕುಂತ್ಕೊಂಡ್ಬಿಡಿ. ಗ್ಯಾಸನ್ನು ಬೇಕಿದ್ರೆ ಕೆಳಗಡೆ ಇಟ್ಕೊಂಡು ನಿಧಾನಕ್ಕಿಲ್ಲೇ ಕರ್ಕೊಳ್ಳಿ ನೀವು. ಅಂದರೆ ಚೆನ್ನಾಗಿ ಬರ್ತವೆ ಇವು. ಫಾಸ್ಟಾಗಿ ಅರ್ಜೆಂಟ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಏನೂ ಆಗಲ್ಲ. ಈ ಒಂದು ಹಾಲಿನ ಪುಡಿ, ಈ ಒಂದು ಇದರಿಂದ ಜಾಮೂನ್ ಪುಡಿಯಿಂದ ಏನೂ ಆಗಲ್ಲ. ಆದರೂ ಕೂಡ ಪರ್ಫೆಕ್ಟಾಗಿ ಬರ್ಬೇಕಂದ್ರೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಅಷ್ಟೇ. ತುಂಬಾ ರುಚಿಯಾಗಿ ಬರುತ್ತೆ. ಹಾಲಿನ ಪೌಡರ್ ಹಾಕಿರೋದ್ರಿಂದ ಇದರ ಒಂದು
ರುಚಿ ಏನಿದೆಯಲ್ಲ ಅದ್ಭುತ ಅಂತ ಹೇಳ್ಬೋದು. ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು. ನೋಡಿ ಎಲ್ಲಿ ಒಂದು ಕೂಡ ಏನೂ ಆಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು. ಪ್ರತಿಯೊಂದನ್ನು ಕೂಡ ನಾನು ಒಡೆದು ತೋರಿಸ್ತಾ ಇದ್ದೀನಿ. ಒಂದು 4-5 ಏನೂ ಇಲ್ಲ, ಒಳಗಡೆ ಹಿಟ್ಟು ಥರ ಇಲ್ಲ, ಏನೂ ಇಲ್ಲ, ಅಷ್ಟೊಂದು ಸೂಪರಾಗಿ ಬಂದಿದ್ವು. ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ, ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗ್ತವೆ.